ಗೆಳೆಯರೇ, ನೋಡಿ ನಮ್ ಪುಪ್ಪಿನಾಯಿ ಮತ್ತೆ ಬಂದಿದೆ. ತುಂಬಾ ಗೆಳೆಯರನ್ನ ಕರ್ಕೊಂಡು ಈ ಸಲ ಅವನು ಬಂದಿರೋದು. ಗೆಳೆಯರು ಜಾಸ್ತಿ ಆದಾಗ ಅವನ್ ತುಂಟತನೂ ಜಾಸ್ತಿ ಆಗುತ್ತೆ. ತುಂಟತನ ಜಾಸ್ತಿ ಆದಾಗ ಕಥೆಗಳು ಜಾಸ್ತಿ. ಆತರ ಒಂದೊಂದೇ ಕಥೆನ ಹೇಳ್ತಾ ಇಲ್ಲೇ ಸುತ್ತಾಡ್ತಾ ಇದ್ದಾನೆ ಕಳ್ಳ. ಅವನ್ ಜೊತೆ ನಾವು ಸೇರ್ಕೊಳ್ಳೋಣ್ವಾ? ಹಾಗಾದ್ರೆ ಎಲ್ಲರೂ ಪೂಪಿ ತರ ಮೂಸಿ ನೋಡಿ. ಇಂಪಾದ ಗಾಳಿ, ಇಂಪಾದ ಗಾಳಿ, ಇಂಪಾದ ಗಾಳಿ, ಇಂಪಾದ ಗಾಳಿಗೆ ನೃತ್ಯ ಮಾಡುವ ಮಲ್ಲಿಗೆ ಹೂವಲಿ ಸುವಾಸನೆ, 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 ಸುವಾಸನೆ. ನಗುವನು ಬೇರೆ ಗಾಳಿಲಿ ತೇಲುವ ಗುಲಾಬಿ ಹೂವಲಿ ಸುವಾಸನೆ, 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 ಸುವಾಸನೆ. ಇಂಪಾದ ಗಾಳಿಲಿ ನೃತ್ಯ ಮಾಡುವ ಮಲ್ಲಿಗೆ ಹೂವಲಿ ಸುವಾಸನೆ, ಹೋಯ್ ಮಲ್ಲಿಗೆ ಹೂವಲಿ ಸುವಾಸನೆ. ನಗುವನು ಬೇರೆ ಗಾಳಿಲಿ ತೇಲುವ ಗುಲಾಬಿ ಹೂವಲಿ ಸುವಾಸನೆ, ಹೋಯ್ ಗುಲಾಬಿ ಹೂವಲಿ ಸುವಾಸನೆ. ಹಲಸಿನ ಮರದ ಹಲಸಿನ ಹಣ್ಣಿಗೂ ಒಂದು ತರಹದ ಸುವಾಸನೆ, ಅಂಗಡಿಯಲ್ಲಿ ತುಂಬಿಕೊಂಡ ಆರೆಂಜಿಗೂ ಸುವಾಸನೆ. ಬಿಸಿ ಬಿಸಿಯಾಗಿ ಎಣ್ಣೆಲಿ ಇರುವ ಕರ್ಜಿಕಾಯಿಯ ಸುವಾಸನೆ, ಕಳ್ಳ ಬೆಕ್ಕು ಕಾಯುತ್ತ ಇರುವ ಸುಟ್ಟ ಮೀನಲು ಸುವಾಸನೆ, ಹೋಯ್ ಸುಟ್ಟ ಮೀನಲು ಸುವಾಸನೆ. ಇಂಪಾದ ಗಾಳಿ, ಇಂಪಾದ ಗಾಳಿಲಿ ನೃತ್ಯ ಮಾಡುವ ಮಲ್ಲಿಗೆ ಹೂವಲು ಸುವಾಸನೆ, ನಗುವನು ಬೇರೆ ಗಾಳಿಲಿ ತೇಲುವ ಗುಲಾಬಿ ಹೂವಲು ಸುವಾಸನೆ. ಬಂ ಹೈ ಬಂ ಬಂ ಹೈ ಬಂ ಬಂ ಹೈ ಬಂ 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 ಹೈ ಬಂ ಬಂ ಹೈ ಬಂ ಬಂ ಹೈ ಬಂ 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 ಬಂ. ಏಲಕ್ಕಿ ಏಲಕ್ಕಿ ಹಾ ಏಲಕ್ಕಿಲು ಸುವಾಸನೆ, ಮಣಿ ಮಣಿ ಮರದ ಗುಂಡು ಮೆಣಸಿಗೂ ಒಂದು ತರಹದ ಸುವಾಸನೆ. ತುಳಸಿ ಎಲೆಗೂ ಬೇವಿನ ಎಲೆಗೂ ಮನವನ್ನು ಸೆಳೆಯುವ ಸುವಾಸನೆ, ಕರಿಯ ಬೇವಿನ ಎಲೆಗಳಲ್ಲೂ ಸುಂದರವಾದ ಸುವಾಸನೆ, ಹಾ ಸುಂದರವಾದ ಸುವಾಸನೆ. ಇಂಪಾದ ಗಾಳಿ, ಇಂಪಾದ ಗಾಳಿಲಿ ನೃತ್ಯ ಮಾಡುವ ಮಲ್ಲಿಗೆ ಹೂವಲಿ ಸುವಾಸನೆ, 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 ಸುವಾಸನೆ. ಇಂಪಾದ ಗಾಳಿಲಿ ನೃತ್ಯ ಮಾಡುವ ಮಲ್ಲಿಗೆ ಹೂವಲಿ ಸುವಾಸನೆ, ಹೋಯ್ ಮಲ್ಲಿಗೆ ಹೂವಲಿ ಸುವಾಸನೆ. ನಗುವನು ಬೇರೆ ಗಾಳಿಲಿ ತೇಲುವ ಗುಲಾಬಿ ಹೂವಲಿ ಸುವಾಸನೆ, ಹೋಯ್ ಗುಲಾಬಿ ಹೂವಲಿ ಸುವಾಸನೆ. ಇಂಪಾದ ಗಾಳಿಲಿ ನೃತ್ಯ ಮಾಡುವ ಮಲ್ಲಿಗೆ ಹೂವಲಿ ಸುವಾಸನೆ, ನಗುವನು ಬೇರೆ ಗಾಳಿಲಿ ತೇಲುವ ಗುಲಾಬಿ ಹೂವಲಿ ಸುವಾಸನೆ. ಪೂಪಿ ಇದು ತುಂಬಾ ತೊಂದರೆ ಕೊಡ್ತಿದ್ಯಲ್ಲ. ಎಷ್ಟು ಶಬ್ದ, ನನಗೆ ತಲೆ ನೋಡ್ತಿದೆ. ನೀನ್ ಯಾರು? ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ? ನನಗೆ ಕೋಪ ಬರ್ತಿದೆ. ನಾನ್ ಗೊತ್ತಿಲ್ವಾ? ನಾನೊಂದು ಜೇನು ಹುಳ. ಹುಳುಗಳನ್ನ ನೋಡಿದ್ದೀನಿ, ಆದರೆ ಜೇನು ಹುಳುಗಳನ್ನ ಕೇಳ್ತಿರೋದು ನೋಡ್ತಿರೋದು ಇದೇ ಮೊದಲು. ನಂತರ ಇರೋ ಜೇನು ಹುಳುಗಳೇ ಜೇನನ್ನ ಮಾಡೋದು. ಜೇನು ಏನದು? ಬಾ ತೋರಿಸ್ತೀನಿ. ನೀನು ಹೂಗಳ ಜೊತೆ ಆಟಾಡ್ತಿದ್ಯಾ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವಾ? ನಮ್ಮನೆಗೆ. ನೋಡು, ನಾವು ಬಂದೇ ಬಿಟ್ವಿ. ಎಲ್ಲಿ ಎಲ್ಲಿ ನಿನ್ ಮನೆ? ಅಲ್ಲಿ ಮೇಲ್ಗಡೆ ನೋಡು.
ಹೆದರ್ಕೋಬೇಡ ಗೆಳೆಯ, ಒಂದು ಬೀಜ ಬಿತ್ತು, ಅದಕ್ಕೆ ಇಷ್ಟೊಂದು ರಂಪ. ಹೋ, ಈಗ ಸಮಾಧಾನ ಆಯ್ತು. ಹಾಗಾದ್ರೆ ನಾನು ಮರದಡಿ ಕೂತಿರ್ತೀನಿ. ಆಹಾ, ಒಳ್ಳೆ ಗಾಳಿ, ಎಷ್ಟು ಒಳ್ಳೆ ಜಾಗ. ಹೋ, ಎಷ್ಟೊಂದು ಜೇನು ಹುಳುಗಳು. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಹೂಗಳಿಂದ ಜೇನ್ನ ಶೇಖರಿಸಿ ಗೂಡಲ್ಲಿ ಹೋಗಿ ಇಡ್ತೀವಿ. ಓ, ಹಾಗಾದ್ರೆ ಜೇನ್ ಶೇಖರಣೆ ಮಾಡೋದಕ್ಕೆ ನೀನ್ ಅವಾಗ್ಲೇ ಹೂ ಮೇಲ್ ಕೂತಿದ್ದ? ಹೌದು, ಎಲ್ಲಾನು ನಾನು ಹೇಳ್ಕೊಡ್ತೀನಿ. ಬಾ ಪೂಪಿ. ಆಹಾ, ಅದ್ಭುತವಾಗಿದೆ. ಇದೇನೆ ನಮ್ಮನೆ. ಮನೇನಾ? ಇದು ಅರಮನೆ ತರ ಇದೆ. ಹೌದು, ಆ ಥರನೇ. ಇಲ್ಲಿ ಎಲ್ಲಾರ್ಗೂ ಒಂದೊಂದ್ ಕೆಲ್ಸ ಇದೆ. ಇಲ್ಲಿ ನಿಂತಿರೋದೇ ಭದ್ರತೆಯ ವ್ಯಕ್ತಿ. ನೋಡು, ಅಲ್ಲಿ ಹೋಗ್ತಿರೋದು ಕೆಲಸಗಾರರು. ಹಾಗಾದ್ರೆ ನೀವು ತುಂಬಾ ಜನ ಇದ್ದೀರಾ ಅಲ್ವಾ? ಹೌದು, ತುಂಬಾ ಜನ ಇದೀವಿ. ಮಹಾರಾಣಿ, ಆಮೇಲೆ ಗಂಡು ಜೇನು, ಆಮೇಲೆ ಸೇವಕರು. ಹೆಣ್ಣು ಜೇನುಗಳೇ ಕೆಲ್ಸಗಾರ ಆಗಿರೋದು. ಬಾ, ಎಲ್ಲಾರು ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಂದು ಕೆಲ್ಸ ಇದೆ ಅಂತ ಹೇಳ್ದಲ್ಲ, ಹಾಗಾದ್ರೆ ನಿನ್ ಕೆಲ್ಸ ಏನು? ಈ ತರ ಸುತ್ತಾಡೋದಾ? ಇಲ್ಲ, ನನ್ನ ಹಾಗಿರುವ ಹುಳಗಳೇ ಹೂವಿನಿಂದ ಜೇನ್ನ ಸ್ವೀಕರಿಸುತ್ತೆ. ಆಮೇಲೆ ಗೂಡ್ನ ಮಾಡೋದು, ಗೂಡ್ನ ಕ್ಲೀನ್ ಮಾಡೋದು, ಜೇನ್ನ ಮಾಡೋದು, ಇದೆಲ್ಲ ಸೈನಿಕರು ಮಾಡೋ ಅಂತ ಕೆಲ್ಸ. ಹೌದಾ? ಎಷ್ಟು ಜನ ಕೆಲಸಗಾರರಿದ್ದಾರೆ? ಅಲ್ ನೋಡು, ಒಂದು ಜೇನ್ ಹುಳ ಜೇನನ್ ತಗೊಂಡ್ ಬಂದು ಗೂಡಲ್ಲಿ ಹಾಕೋದ್ ನೋಡು. ಆಮೇಲೆ ಆ ಗೂಡಿನ ಹತ್ರ ಹೋಗಿ ರೆಕ್ಕೆಯಿಂದ ಗಾಳಿನ ಬೀಸ್ದಾಗ ಜೇನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಆಗ ಜೇನಾಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಯ್, ಚಿಕ್ಕ ಮರಿಗಳು. ಹೌದು, ಅವ್ರ ಹುಟ್ಟಿ 2 ದಿನ ಆಗಿದೆ. ಬಾ ಬಾ, ನಿನ್ಗೆ ನಾನೇನೋ ತೋರಿಸ್ತೀನಿ. ಏನ್ ತೋರಿಸ್ತೀಯಾ? ಬಾ, ತೋರಿಸ್ತೀನಿ. ಅಯ್ಯೋ, ಇದೇನಿದು? ನೃತ್ಯ ಮಾಡ್ತಿದ್ದಾರೆ. ಇದ್ರೊಳಗೆ ಹಾಡು, ನೃತ್ಯ ಎಲ್ಲ ಮಾಡ್ತೀರಾ? ಅಯ್ಯೋ, ಇದು ನೃತ್ಯ ಅಲ್ಲ. ಜೇನ್ನ ಎಲ್ಲಿಂದ ತಗೊಂಡ್ ಬಂದಿದ್ದು ಅಂತ ಎಲ್ಲಾರ್ಗೂ ತೋರ್ಸೋದಕ್ಕೆ ಮಾಡೋ ನೃತ್ಯ ಇದು. ಆಶ್ಚರ್ಯವಾಗಿದೆ. ನಿಮ್ಮ ಮನೆಯ ವಿಷಯಗಳು. ಎಷ್ಟು ಸಿಹಿಯಾಗಿದೆ. ಜೇನ್ ಇಷ್ಟು ಸಿಹಿಯಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪೂಪಿ, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ? ಓಯ್ ಓಯ್, ಕಣ್ತಗಿ. ಎಲ್ಲಿ ಎಲ್ಲಿ ಜೇನು ಹುಳುಗಳು? ಅವರು ನೃತ್ಯ ಮಾಡ್ತಿದ್ರಲ್ಲ. ನಾನು ನಿನ್ ಜೊತೆ ತಾನೇ ಮನೆಗೆ ಬಂದಿದ್ದೆ. ನೀನ್ ಕನ್ಸ್ ಕಂಡಿರ್ಬೇಕು. ನೀನು ನಿದ್ದೆ ಮಾಡ್ತಾ ಇದ್ದೆ. ಹೌದಾ? ಹಾಗಾದ್ರೆ ಕನ್ಸ ಅದು? ತುಂಬಾ ಸಿಹಿಯಾದ ಕನಸು. ಈಗ ನಾನೊಂದು ಗಾದೆ ಮಾತು ಹೇಳ. ರಾತ್ರಿ ಯಾರೋ ಛತ್ರಿ ತೆಗೆದ್ರು. ಛತ್ರಿ ತೆಗೆದು ಹಾರಿ ಹೋಯ್ತು. ಹಾರಿ ಹೋಗಿ ಕಣ್ ಕಿರ್ಕೋತು. ಕಣ್ಣು ಕಿರ್ತು ಛತ್ರಿ ಮುಚ್ತು. ಯಾರದ್ದು ಗೆಳೆಯರೇ, ಹೇಳ್ತೀರಾ? ಆದ್ರೆ ಅವರನ್ನ ಪೂಪಿ ಕಣ್ಣು ಹಿಡಿತು. ಈ ಕಥೆನ ನೀವು ನೋಡಿ, ನಿಮ್ಗೂ ಯಾರು ಅಂತ ಗೊತ್ತಾಗತ್ತೆ. ಹಾಯ್, ಇದೇನಿದು? ಹಣ್ಗಳ?
ಇಷ್ಟು ಒಳ್ಳೆ ಹಣ್ಣುಗಳು ಇಲ್ಲಿ ಯಾರು ತಂದಿಟ್ಟಿದ್ದು? ಏನಾಯ್ತು? ಇದು ಹಳ್ಳಿಲಿನ ಕೆಲಸನೇ ಖಂಡಿತ. ಪೋಪಿ, ನೀನ್ ಎಲ್ಲಿ ಹೋಗ್ತಿದ್ಯಾ? ತುಂಬಾ ದೊಡ್ಡ ಕೆಲಸ, ಏನು ಗೊತ್ತಾಲ್ದೇ ಇರೋ ಹಾಗೆ. ಏನು? ನೀನ್ ಯಾಕೆ ಹಣ್ಣುಗಳನ್ನ ತಿಂದು ಬಿಸಾಡಿ ನನ್ನ ಮನೇನ ಗಲೀಜ್ ಮಾಡಿದ್ದು? ನನಗೆ ಮೋಸ ಮಾಡೋದಕ್ಕ ಹಣ್ಣುಗಳನ್ನ ತಗೊಂಡ್ಬಂದು ನನ್ನ ಮನೆ ಹತ್ರ ಇಟ್ಟಿದ್ದು? ಗೆಳೆಯ, ನಿನ್ ಮರದ ಕಡೆಗೆ ನಾನ್ ಬರ್ಲೇ ಇಲ್ಲ. ಇದಕ್ ನೀವ್ ಹೀಗೆಲ್ಲ ಜಗಳ ಮಾಡ್ಬೇಡಿ. ಅದನ್ನ ಯಾರ್ ಮಾಡಿದ್ರು ಅಂತ ನಾವ್ ಹೋಗಿ ಕಂಡು ಹಿಡಿಯೋಣ ಬನ್ನಿ. ಅದು ಯಾರಾದ್ರೂ ನಾನು ಕಂಡುಹಿಡಿತೀನಿ ಖಂಡಿತ. ಪೂಪಿ ಕಂದ, ಎದ್ದೇಳು ಎದ್ದೇಳು. ಅದು ಮಿಂಚುಳಿ ಸದ್ದಲ್ವಾ? ಪೂಪಿ, ನಾನ್ ವಾಸ ಇರೋ ಮರದ ಕೆಳಗಡೆ ಒಂದ್ ಬಾಳೆಗೊನೆ ಇದೆ. ಯಾರದನ್ನ ತಂದಿಟ್ಟಿದ್ದು ನೀನ್ ನೋಡ್ದಾ? ಇಲ್ಲ, ನಮ್ಮನ್ನ ಯಾರೋ ಮೋಸ ಮಾಡ್ತಿದ್ದಾರೆ. ಅದು ಯಾರಂತ ನಾವು ಕಂಡಿಡಿಬೇಕು. ಗೆಳೆಯರೇ ಗೆಳೆಯರೇ, ಏನಾಯ್ತು ಏನಾಯ್ತು ಗೆಳೆಯ? ನೀನ್ ತುಂಬಾ ಹೆದರ್ಕೊಂಡಿದ್ಯಲ್ಲ. ನಿನ್ನೆ ರಾತ್ರಿ ಯಾವುದೋ ಒಂದು ಪಕ್ಷಿ ನನ್ ಮರದ ಸುತ್ತ ಸುತ್ತಾಡ್ತಾ ಇತ್ತು. ಅದು ಕಪ್ಪಗಿತ್ತು, ದೊಡ್ಡ ರೆಕ್ಕೆಗಳು. ನಾನು ಹೆದರ್ಕೊಂಡ್ಬಿಟ್ಟೆ. ಬೆಳಗ್ಗೆ ನೋಡಿದಾಗ ಮರದ ಕೆಳಗಡೆ ತುಂಬಾ ಅರ್ಧ ತಿಂದಿರೋ ಹಣ್ಣುಗಳು. ನೀನು ಹೆದರ್ಕೋಬೇಡ, ಅದು ನಿನ್ನ ಏನು ಮಾಡ್ಲಿಲ್ಲ ಅಲ್ವಾ? ಏನೇ ಆದ್ರೂ ಒಂದು ಪಕ್ಷಿ ಇದನ್ನೆಲ್ಲ ಮಾಡ್ತಿದೆ ಅಂತ ಗೊತ್ತಾಯ್ತು. ಕಪ್ಪು ಬಣ್ಣದ ದೊಡ್ಡ ರೆಕ್ಕೆ ಇರೋ ಒಂದು ಪಕ್ಷಿ. ಹಾಗಾದ್ರೆ ಈ ಪಕ್ಷಿಗೆ ರಾತ್ರಿ ಕಣ್ ಕಾಣಿಸುತ್ತೆ ಅನ್ಸುತ್ತೆ. ನಿಮಗೆ ಗೊತ್ತಾ ಯಾವ ಪಕ್ಷಿ ಅಂತ? ರಾತ್ರಿ ಕಣ್ ಕಾಣಿಸೋದು ಗೂಬೆಗೆನೆ. ಅದು ಗೂಬೆನೆ. ಹಾಗಾದ್ರೆ ನಾವು ಆ ಗೂಬೆನ ಕಂಡುಹಿಡಿಯೋಣ. ಯಾರ್ ನೀವೆಲ್ಲ? ನನಗೆ ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ. ನಿಮಗೇನ್ ಬೇಕು? ಚೆನ್ನಾಗಿದೆ. ನೀನ್ ಮಾಡಿದ್ನ ನಾವು ಕಂಡಿಡ್ದಿಲ್ಲ ಅಂತ ಅನ್ಕೋಬೇಡ. ನಮ್ಮನ್ನ ಮೋಸ ಮಾಡೋದಕ್ಕ ನೀನ್ ನಮ್ಮ ಮನೆ ಮುಂದೆ ಮರದ ಕೆಳಗೆ ಹಣ್ಣುಗಳ ಬಿಸಾಕ್ ಹೋಗಿರೋದು? ಹಣ್ಣುಗಳ? ಆದ್ರೆ ನಾನು ಹಣ್ಣುಗಳೆಲ್ಲ ತಿನ್ನಲ್ವಲ್ಲ. ಹೌದಾ? ಹಾಗಾದ್ರೆ ಯಾರು ಇದನ್ನೆಲ್ಲ ಮಾಡಿದ್ದು? ಮುಂದೆ ನಾವೇನ್ ಮಾಡ್ಬೇಕು? ನನಗೊಂದು ಉಪಾಯ ಬಂದಿದೆ. ನಾವ್ ಈ ಪಕ್ಷಿಯನ್ನ ನಾವು ಬಚ್ಚಿಟ್ಕೊಂಡು ಹಿಡ್ಕೊಳ್ಳೋಣ. ಹೇಗೆ? ನಾವು ಸ್ವಲ್ಪ ಹಣ್ಣುಗಳನ್ನ ಶೇಖರಣೆ ಮಾಡಿ ಒಂದು ಮರದ ಕೆಳಗೆ ಇಡಬೇಕು. ಆಮೇಲೆ ಬಚ್ಚಿಟ್ಕೊಳ್ಳೋಣ. ಪಕ್ಷಿ ಬಂದಾಗ ಹಿಡಿಯೋಣ. ಇದೇ ಆ ಪಕ್ಷಿ. ಇದೆಂತ ಪಕ್ಷಿ ತಲೆ ಕೆಳಗೆ ಮಾಡಿ ನೇತಾಡ್ತಾ ಇದೆ? ಅಯ್ಯೋ, ನನ್ನ ಬಿಡು. ಹೆದರ್ಬೇಡ, ನಾವೇನು ಮಾಡಲ್ಲ ನಿನ್ನ. ನೀನ್ ಹೇಳು, ಯಾರು ನೀನು? ನಾನೊಬ್ಬ ಬಾವಲಿ. ನಾನು ಈ ಹಣ್ಣುಗಳನ್ನು ತಿನ್ನೋಕ್ ಬಂದಿದ್ದು. ಓಹೋ, ಹಾಗಾದ್ರೆ ನೀನೇನಾ ಮರದ ಕೆಳಗಡೆ ಹಣ್ಣುಗಳನ್ನ ತಂದಿಟ್ಟಿರೋದು? ದಯವಿಟ್ಟು ಕ್ಷಮಿಸ್ಬೇಕು. ನನ್ನ ಮಗುವಿಗಾಗಿ ಕಿತ್ಕೊಂಡಿದ್ದು ಅದನ್ನೆಲ್ಲ. ಹಣ್ಣುಗಳು ನಾನ್ ತಗೊಂಡು ಹೋಗ್ತೀನಿ. ಇದನ್ ಮಾಡ್ತಿರೋದು ಯಾರು ಅಂತ ಕಂಡಿಡಿಯೋದಕ್ಕೋಸ್ಕರ ನಿನ್ನ ಹಿಡ್ದಿದ್ದು. ಇನ್ನ ನೀನ್ ಹೋಗ್ಬೋದು. ನಾವೆಲ್ಲರೂ ನಿನ್ಗೆ ಗೆಳೆಯರಿದ್ದಾಗೆ. ನೀನೇನು ರಾತ್ರಿ ಹೊತ್ತು ಹಾರಾಡ್ತೀಯ? ನಿನ್ಗೆ ರಾತ್ರಿ ಕಣ್ ಕಾಣಿಸುತ್ತಾ? ಹೌದು,
ನನಗೆ ಶಬ್ದದ ಸಹಾಯದಿಂದ ಜಾಗ ಕಂಡುಹಿಡಿಯೋಕ್ಕಾಗತ್ತೆ. ಆಹಾ, ನೀನ್ ಅದ್ಭುತವಾದ ಒಂದ್ ಜೀವಿ. ನಿನಗೆಷ್ಟು ಜನ ಮಕ್ಳಿದ್ದಾರೆ? ಅವರೆಲ್ಲ ಹಾರ್ತಾರಾ? ನನಗೆ ಒಂದೇ ಮಗು ಇರೋದು. ಜನ್ಮ ಕೊಟ್ಟು 3 ವಾರ ಆಯ್ತು. ಏನು, ಪಕ್ಷಿಗಳು ಜನ್ಮ ಕೊಡುತ್ತಾ? ನಾವು ಬಾವಲಿಗಳು, ಹಾರಾಡೋ ಪ್ರಾಣಿ. ಪಕ್ಷಿಗಳಲ್ಲ. ನಾವು ಜನ್ಮ ಕೊಡ್ತೀವಿ, ಮಗುವಿಗೆ ಹಾಲು ಕೊಡ್ತೀವಿ. ಅದ್ಭುತ. ನಿನ್ನ ಮಗು ಎಲ್ಲಿ? ಗೂಡಲ್ಲಿದ್ಯಾ? ಅವನು ನನ್ ಜೊತೆನೇ ಇದ್ದಾನೆ. ಏನು, ನಿನ್ ಜೊತೆನಾ? ಎಲ್ಲಿ ಎಲ್ಲಿ? ಹೆದರ್ಕೊಂಡಿದ್ದಾನೆ. ಈ ಕಡೆ ಬಾರೋ, ನೋಡು, ಈ ಗೆಳೆಯರನ್ನ ನೋಡು. ಹಾಯ್, ಹೌದು, ಅವನು ಹೀಗೇನೆ ಯಾವಾಗ್ಲೂ ನನ್ನ ಹಿಂದೆನೆ ಅಂಟ್ಕೊಂಡಿರ್ತಾನೆ. ನಾವಿನ್ ಹೊರಡ್ತೀವಿ. ಮತ್ತೆ ಭೇಟಿ ಆಗೋಣ ಗೆಳೆಯರೇ. ಗೆಳೆಯರೇ, ನಾವು ಎಲ್ಲಾ ದಿನಾನೂ ವಿಧವಾದ ಆಹಾರ ತಿನ್ನಲ್ವಾ? ಒಂದೊಂದಕ್ಕೂ ಬೇರೆ ಬೇರೆ ರುಚಿ ಇರುತ್ತೆ ಅಲ್ವಾ? ಮಾವಿನಕಾಯಿಗೆ ಹುಳಿ, ಜಿಲೇಬಿಗೆ ಸಿಹಿ, ಹಾಗಲಕಾಯಿಗೆ ಕಹಿ. ನೋಡಿ, ರುಚಿಗಳ ಮೇಲೆ ಒಂದು ಹಾಡು. ಅಯ್ಯ 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 ಮೆಣಸಿನಕಾಯಿ ತಿಂದ ಪಾಪ ಕೋತಿರಾಯ. ಖಾರ ಖಾರ ತುಂಬಾ ಅಂತ ತೈ 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 ಕೋತಿರಾಯ, ತೈ 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 ಕೋತಿರಾಯ. ಅಯ್ಯ 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 ಮೆಣಸಿನಕಾಯಿ ತಿಂದ ಪಾಪ ಕೋತಿರಾಯ. ಖಾರ ಖಾರ ತುಂಬಾ ಅಂತ ತೈ 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 ಕೋತಿರಾಯ, ತೈ 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 ಕೋತಿರಾಯ. ಹುಳಿಮಾವನ್ನು ತಿಂದು ಬಿಟ್ಟ ಲಲ್ಲ ಲಲ್ಲ ಚಿಕ್ಕವನು. ಹುಳಿಮಾವನ್ನು ತಿಂದು ಬಿಟ್ಟ ಲಲ್ಲ ಲಲ್ಲ ಚಿಕ್ಕವನು. ಹುಳಿಯಿಂದಾಗಿ ಹೆಗರಾಡಿದ ಚಿಲ್ 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 ಚಿಕ್ಕವನು, ಚಿಲ್ 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 ಚಿಕ್ಕವನು. ಅಯ್ಯ ಅಯ್ಯ ಮರದ ಮೇಲಿದ್ದ ಹಾಗಲಕಾಯ ಕಚ್ಚಿದು ನಮ್ಮ ಮಲದಣ್ಣ. ಮರದ ಮೇಲಿದ್ದ ಹಾಗಲಕಾಯ ಕಚ್ಚಿತಂತು ಮಲದಣ್ಣ. ಕಹಿಯಿಂದಾಗಿ ಬಾಲವು ಡೊಂಕಾಗಿ, ಕಹಿಯಿಂದಾಗಿ ಬಾಲವು ಡೊಂಕಾಗಿ ಜಿಗಿಯುತ್ತಾ ಓಡಿತು ಮಲದಣ್ಣ, ಜಿಗಿಯುತ್ತಾ ಓಡಿತು ಮಲದಣ್ಣ. ಅಯ್ಯ ಅಯ್ಯ ಮೇಲಕ್ಕೆ ಎಸೆದ ಬೆಟ್ಟದ ನೆಲ್ಲಿಕಾಯಿ ತಿಂದು ನೋಡಿತು ಕರಡಿ ಒಂದು. ಮೇಲಕ್ಕೆ ಎಸೆದ ಬೆಟ್ಟದ ನೆಲ್ಲಿಕಾಯಿ ತಿಂದು ನೋಡಿತು ಕರಡಿ ಒಂದು. ಸಪ್ಪೆಯಾಗಿ ಮುಗಿದು ಮುಗಿದು, ಸಪ್ಪೆಯಾಗಿ ಮುಗಿದು ಮುಗಿದು ಸುಸ್ತಾಗೋಯ್ತು ಕರಡಿಯಣ್ಣ. ಅಯ್ಯ ಅಯ್ಯ ಅಂಗಡಿಲಿದ್ದ ಜಿಲೇಬಿಯೊಂದನ್ನು ಕದ್ದು ತಿಂದ ನಮ್ಮ ಇಲಿಯಣ್ಣ. ಅಂಗಡಿಲಿದ್ದ ಜಿಲೇಬಿಯೊಂದನ್ನು ಕದ್ದು ತಿಂದ ನಮ್ಮ ಇಲಿಯಣ್ಣ. ಸಿಹಿಯೋ ಸಿಹಿಯೋ ತುಂಬಾ ಸಿಹಿಯೋ, ಸಿಹಿಯೋ ಸಿಹಿಯೋ ತುಂಬಾ ಸಿಹಿಯೋ ಅಂತ ಓಡಿದ ಇಲಿಯಣ್ಣ, ಅಂತ ಓಡಿದ ಇಲಿಯಣ್ಣ. ಅಯ್ಯ ಅಯ್ಯ ಪೂಪಿ. ಪೂಪಿ ನಾಯಿ ತುಂಬಾ ತರ್ಲೆ ಆಗಿದ್ರು. ಅವನಿಗೆ ಎಲ್ಲರೂ ತುಂಬಾ ಇಷ್ಟ. ಎಲ್ರಿಗೂ ಸಹಾಯ ಕೂಡ ಮಾಡ್ತಾನೆ. ಅವತ್ತೊಂದಿನ ಅವನು ಒಂದು ಹಲ್ಲಿನ ಕಾಪಾಡ್ದ. ಹಲ್ಲಿ ಅವನ ಗೆಳೆಯ. ಅವರು ಹೇಗೆ ಗೆಳೆಯರಾಗಿತ್ತು ಅಂತ ನೋಡೋಣ. ಪೂಪಿ ಹಾಗೂ ಹಲ್ಲಿ. ಯಾರು?
ಯಾರದು? ನನ್ನ ಮಾತು ಕೇಳಿಸ್ತಿಲ್ವಾ? ಅಯ್ಯೋ, ನನ್ನ ಕಾಪಾಡು. ನನ್ನ ಹಿಂದೆ ಒಂದು ಬೆಕ್ಕು ಬರ್ತಾ ಇದೆ. ಅದು ನನ್ನನ್ನು ಹಿಡ್ಕೊಳ್ಳುತ್ತೆ. ಹೆದರ್ಬೇಡ, ಒಳಗಡೆ ಬಾ. ನೀನೇನಾದ್ರೂ ಒಂದ್ ಹಲ್ಲಿನ ನೋಡಿದ್ಯಾ? ಇಲ್ವಲ್ಲ. ಆದ್ರೆ ಇಲ್ಲಿ ಹಲ್ಲಿ ವಾಸನೆ ಇದೆಯಲ್ಲ. ಹೇ, ನೀನೇನ್ ಮಾಡ್ತಿದ್ಯಾ? ನೀನ್ ಹುಡುಕ್ತಿರೋ ಹಲ್ಲಿ ಇಲ್ಲೆಲ್ಲೂ ಇಲ್ಲ. ಹೋಗು ಇಲ್ಲಿಂದ. ನೀನ್ ನನ್ನ ಪ್ರಾಣ ಕಾಪಾಡ್ದೆ. ಈ ಉಪಕಾರ ನಾನ್ ಯಾವತ್ತೂ ಮರೆಯಲ್ಲ. ಹಾಗಾದ್ರೆ ನಾ ಹೊರಡ್ಲಾ? ಬೇಡ ಬೇಡ, ಆ ಚಿಕ್ಕ ಬೆಕ್ಕು ಇಲ್ಲೇ ಎಲ್ಲೋ ಇರುತ್ತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲಿವರೆಗೂ ನೀನ್ ಎಲ್ಲೂ ಹೋಗ್ಬಾರ್ದು. ಸರಿ, ನಾನು ಎಲ್ಲಿಗೂ ಹೋಗಲ್ಲ. ಆಶ್ಚರ್ಯ ಆಗ್ತಿದೆ, ನೀನ್ ಹೇಗ್ ಗೋಡೆ ಮೇಲೆ ನಡೆಯಕ್ಕಾಗ್ತಿದೆ? ಓ, ಅದಾ? ಇದು ನಾವು ಹಲ್ಲಿಗಳ ಒಂದು ಸಾಮರ್ಥ್ಯ. ಇನ್ನು ಈ ತರ ಬೇರೆ ಯಾವ್ದಾದ್ರೂ ಸಾಮರ್ಥ್ಯ ಇದೆಯಾ ಗೆಳೆಯ? ಸೂತ್ರಗಳು ಇನ್ನೂ ಇದೆ. ಇನ್ನೊಂದಿನ ತೋರಿಸ್ತೀನಿ. ನಾನು ಹೋಗ್ಬರ್ತೀನಿ. ಸರಿ ಗೆಳೆಯ. ಆ ಬೆಕ್ಕು ಇಲ್ಲೆಲ್ಲೂ ಇಲ್ಲ. ಅದು ಆ ಪುಟ್ಟ ಬೇಕಲ್ವಾ? ಅಯ್ಯೋ, ಅದು ನನ್ನ ಗೆಳೆಯನನ್ನ ತಿಂದ್ಬಿಡ್ತಾ. ನೀನು ಆ ಹಲ್ಲಿನ ಹಿಡ್ದ? ಏ ಇಲ್ಲ, ನಾನು ಅವಳನ್ನ ಮತ್ತೆ ನೋಡ್ಲೇ ಇಲ್ಲ. ನನಗೆ ನಂಬಕ್ಕಾಗ್ತಿಲ್ಲ. ನಾನು ಹೋಗಿ ನೋಡ್ತೀನಿ. ಗೆಳೆಯ ಗೆಳೆಯ ಗೆಳೆಯ, ನೀನ್ ಎಲ್ಲಿದ್ಯಾ? ಅಯ್ಯೋ, ಇದು ಅದರ ಬಾಲ ಅಲ್ವಾ? ಇದನ್ನ ಆ ಬೆಕ್ಕು ತಿಂದಿದೆ. ನಾನು ಅದನ್ನ ಕಾಪಾಡಕ್ಕಾಗಿಲ್ಲ. ಗೆಳೆಯ, ನಾನು ಇಲ್ಲಿದ್ದೀನಿ. ಹಾ, ಇಲ್ಲೇ ಇದೆಯಾ? ಸಮಾಧಾನ ಆಯ್ತು. ಗೆಳೆಯ, ಹೆದ್ರಿದ ಹಾಗೇನೆ ನಡೀತು. ಬೆಕ್ಕಿನ ಕೈಯಿಂದ ನನ್ ಬಾಲನ ಕತ್ತರಿಸ್ಕೊಂಡು ತಪ್ಪಿಸ್ಕೊಂಡೆ. ಅಯ್ಯೋ, ಬಾಲ ಕತ್ತರಿಸ್ಕೊಂಡ? ಅದು ಹೇಗೆ? ನೀನ್ ಯಾಕೆ ಹೊರಗೆ ಬಂದೆ? ನನ್ನನ್ನ ಕ್ಷಮಿಸು. ನಾನು ಹುಳನ ಹಿಡಿಯೋಕೆ ಹೊರಗೆ ಹೋದೆ. ಈ ತರ ಸಂದರ್ಭದಲ್ಲಿ ನಾವು ಹಲ್ಲಿಗಳು ಬಾಲನ ಮುರಿದು ತಪ್ಪಿಸ್ಕೊಳ್ತೀವಿ. ಬಾಲನ ನೋಡಿ ಬೇಜಾರಾಗ್ಬೇಡ, ಅದು ಮತ್ತೆ ಬರುತ್ತೆ. ಇನ್ ಮುಂದೆ ಎಲ್ಲೂ ಹೋಗ್ಬೇಡ. ನೀನ್ ನನ್ ಜೊತೆನೆ ಇಲ್ಲೇ ಇದ್ಬಿಡು. ಗೆಳೆಯ, ನಿನ್ನಿಷ್ಟದ ಹಾಗೆ. ಪೂಪಿ. ಗೆಳೆಯರೇ, ನಮ್ಗೆ ತುಂಬಾ ಆಸೆಗಳಿರಲ್ವಾ? ಪೂಪಿ ನಾಯಿಗೂ ಒಂದು ಆಸೆ ಇದೆ. ಒಂದು ಬೀಜನ ಬಿತ್ಬೇಕು. ಅವನು ಹೀಗೆ ಏನಾದ್ರೂ ಸಿಗೋಕೆ ಕಾಯ್ತಿರ್ತಾನೆ. ಆಮೇಲೆ ಅದ್ರ ಹಿಂದೇನೆ ನಾವು ಪೂಪಿ ಬಿತ್ತಿರೋದು ಬೆಳೆಯುತ್ತಾ ಅಂತ ನೋಡೋಣ. ಅಯ್ಯೋ,
ಅಯ್ಯೋ ಸಿಗ್ಲೇ ಇಲ್ಲ. ಅಯ್ಯೋ ಮತ್ತೆ ಹೋಯ್ತು. ಅಯ್ಯೋ ನಮ್ಮ ಅಜ್ಜಿ ಕೂದ್ಲು ಅದು ಹೋಗೇ ಬಿಡ್ತು. ಪೋಪಿ ಕಂದ, ಅದು ಗಾಳಿನಲ್ಲಿ ಹಾರಿ ಹೋಗೋ ಒಂದು ಬೀಜ. ಅದನ್ನ ಹಿಡಿಯೋದಕ್ಕೆ ನಿಂಗಾಗಲ್ಲ. ಅದು ಹೋಗ್ಲಿ. ಗಾಳಿ ಇದ್ದಾಗ್ಲೇ ಅಲ್ವಾ ಅದು ಹೋಗೋದು. ಬೀಜನ ಏನದು? ಪೋಪಿ ಕಂದ, ಬೀಜ ಬಿತ್ತಿದಾಗ್ಲೇ ಗಿಡಗಳು ಬೆಳೆಯೋದು. ಗಿಡಗಳು ಬೆಳೆದು ದೊಡ್ಡ ಮರಗಳಾಗುತ್ತೆ. ಹಾಗಾದ್ರೆ ಅಜ್ಜಿ ಕೂದ್ಲು ಬೀಜನ? ಹೌದು, ಅದು ಹಾರಿಕೊಂಡು ಹೋಗೋ ಬೀಜ. ಹೌದಾ? ನೀನ್ ಬೇಜಾರ್ ಮಾಡ್ಕೋಬೇಡ. ನಾನ್ ನಿನ್ಗೆ ಹಾರ್ ಹೋಗದೆ ಇರೋಂತ ಒಂದ್ ಬೀಜ ಕೊಡ್ತೀನಿ. ಒಂದ್ ಮಾವಿನ ಹಣ್ಣಿನ ಬೀಜ. ಈ ಮಾವಿನ ಬೀಜ ಕೊಡ್ತೀನಿ. ಹಾಯ್, ಇದು ಆಟ ಆಡೋದಕ್ಕೆ ಚೆನ್ನಾಗಿದೆ. ಅಯ್ಯೋ ತರ್ಲೆ ಹುಡುಗ, ಅದ್ ನೀನು ಆಟ ಆಡೋದಕ್ಕಲ್ಲ. ನೀನ್ ಅದನ್ ತಗೊಂಡ್ ಹೋಗಿ ಮಣ್ಣಲ್ಲಿ ಹಾಕು. ಅದು ಚಿಗ್ರಿ ಬೆಳೆದು ಒಂದು ದೊಡ್ಡ ಮರ ಆಗತ್ತೆ. ಈ ಚಿಕ್ಕ ಬೀಜದಿಂದನ ಅಷ್ಟು ದೊಡ್ಡ ಮರ ಬೆಳೆಯೋದು? ಅನುಮಾನ ಯಾಕೆ? ಸರಿ, ಹಾಗಾದ್ರೆ ನಾನಿದನ್ ತಗೊಂಡೋಗಿ ಮಣ್ಣಲ್ಲಿ ಊತ ಹಾಕ್ತೀನಿ. ಕಾಗೆ ಯಾಕ ಹೇಳ್ತಿರೋದು ನಿಜನಾ ಅಂತ ತಿಳ್ಕೊಬೇಕಲ್ವಾ? ಸಾಕಾಯ್ತು ನನ್ಗಂತೂ. ಇಲ್ಲೇ ಹಾಕ್ಲಾ? ಬೇಡ, ಇಲ್ಲಿ ಹಾಕೋಣ. ಇನ್ನ ಈ ಮರ ನೋಡೋದಕ್ಕೆ ಎಲ್ಲಾರನ್ನು ಹೋಗಿ ಕರ್ಕೊಂಬರ್ಬೇಕು. ಗೆಳೆಯರೇ, ನಾನೊಂದು ಮರ ನಟ್ಟಿದ್ದೀನಿ. ಮಾವಿನ ಮರನ? ಅದ್ ಹೇಗೆ? ನಾನು ಒಂದು ಮಾವಿನ ಬೀಜ ನಟ್ಟಿದ್ದೀನಿ. ಅದು ಬೆಳೆದು ದೊಡ್ಡ ಮರ ಆಗುತ್ತೆ. ಎಲ್ಲರೂ ಬರಬೇಕು. ಬರುವಾಗ ಮೊಲಾನ ಮತ್ತೆ ಅಳಿಲ್ನ ಎಲ್ಲಾರನ್ನೂ ಕರ್ಕೊಂಬನ್ನಿ. ಸರಿ. ಅಯ್ಯೋ, ಬೆಳಗ್ಗೆ ಆಯ್ತು. ನನ್ನ ಮಾವಿನ ಮರ ಎಲ್ಲಿ? ಅಯ್ಯೋ, ಒಂದು ಗಿಡನೂ ಕಾಣಿಸ್ತಿಲ್ವಲ್ಲ. ಈಗ ನನ್ನ ಗೆಳೆಯರಿಗೆ ಏನಂತ ಹೇಳಿ? ನನಗೆ ಅವಮಾನ ಆಯ್ತು. ಕಾಗೆ ನನಗೆ ಮೋಸ ಮಾಡ್ತು. ನನ್ನ ಬೀಜ ಚಿಗ್ರಿಲ್ಲ. ಕಾಗೆ ಮೋಸ ಮಾಡ್ತು. ನಿನ್ನ ಯಾರು ಮೋಸ ಮಾಡಿಲ್ಲ. ಆ ಬೀಜ ಚಿಗ್ರೋದಕ್ಕೆ ಇನ್ನು ಸ್ವಲ್ಪ ದಿನ ಆಗುತ್ತೆ. ಅದಕ್ಕೆ ನೀರು ಹಾಕ್ಬೇಕು. ಆ ಅಳಿಲು ಅದ್ರ ಕೈಯಿಂದಾನೇ ಆಗಿದ್ದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವು ಬರ್ತೀವಿ. ಎಷ್ಟು ಮಳೆ ಬಂತು. ನಾನು 2 ದಿನ ಆಯ್ತು ಹೊರಗಡೆ ಹೋಗಿ. ನನ್ನ ಮಾವು ಚಿಗುರಿರಬಹುದು. ಹಾಯ್, ಮಳೆ ಬಂದ ನಂತರ ಎಷ್ಟೊಂದು ಹಣಬೆಗಳು. ತುಂಬಾ ಚೆನ್ನಾಗಿದೆ. ಇಷ್ಟು ಮಳೆ ಬಂದ್ರು ನನ್ನ ಮಾವು ಚಿಗುರಿಲ್ವಲ್ಲ. ಪೂಪಿನ ನೋಡಿ ತುಂಬಾ ದಿನ ಆಯ್ತಲ್ಲ. ನಾವು ಹೋಗಿ ನೋಡ್ಬೋದಲ್ವಾ ಅವ್ನ್ ಬೀಜ ಹಾಕಿದ್ದು ಚಿಗುರಿದ್ಯೋ ಇಲ್ವೋ. ಪೂಪಿ, ಪೂಪಿ, ನೀನ್ ಯಾಕೆ ನಮ್ಮನ್ನ ನೋಡಕ್ಕೆ ಬರಲ್ಲ?
ನನ್ನ ಜೊತೆ ಯಾರು ಮಾತಾಡಬೇಡಿ. ಎಲ್ರೂ ನನಗೆ ಮೋಸ ಮಾಡಿದ್ರಿ. ನನ್ನ ಮಾವು ಚಿಗುರ್ಲೇ ಇಲ್ಲ. ಅಷ್ಟೇನಾ ವಿಷಯ? ಪರವಾಗಿಲ್ಲ, ದಾರಿ ಮಾಡೋಣ. ಆದ್ರೆ ನಾವು ನಿನ್ಗೋಸ್ಕರ ಒಂದು ಉಡುಗೊರೆನ ತಗೊಂಡ್ ಬಂದಿದೀವಿ. ಉಡುಗೊರೆನಾ? ನನಗ? ಹಾ ಹೌದು. ನೀನ್ ಬಾಯಿಲಿ ಬಾ ನೀನು. ಇವಾಗ ನೀನ್ ಕಣ್ಮುಚ್ಚು, ಆಮೇಲೆ ನಮ್ ಜೊತೆ ಬಾ. ಏನು ನಿಮ್ಮ ಉಡುಗೊರೆ? ಅದು ನೀನೇ ನೇರವಾಗಿ ನೋಡು, ಹೇಳಿದ್ರೆ ಅದ್ರ ಖುಷಿ ಹೋಗುತ್ತೆ. ಪೂಪಿ ಕಂದ, ಇವಾಗ ಕಣ್ತಗಿ. ಹೈ, ನನ್ ಗಿಡ ಬೆಳೆದಿದೆ. ನನ್ ಗಿಡ ಬೆಳೆದಿದೆ. ಈ ಮರದಿಂದ ಮಾವಿನ ಹಣ್ಣು ಬಂದು ನಾವೆಲ್ಲರೂ ಮಾವಿನ ಹಣ್ಣು ತಿನ್ನೋಣ. ಅದು ಬೆಳೀಲಿ ಸ್ವಲ್ಪ, ನೀನು ಕಾಯಿ. ಪೂಪಿ, ನಾವು ಬೆಳಿಗ್ಗೆ ಎದ್ದಾಗ ಎಷ್ಟೆಷ್ಟು ಶಬ್ದಗಳು ಕೇಳ್ತವೆ. ಪಕ್ಷಿಗಳ ಶಬ್ದ, ಪ್ರಾಣಿಗಳ ಶಬ್ದ, ಗಾಡಿಗಳ ಶಬ್ದ, ಎಷ್ಟೊಂದು ವಿಧದ ಶಬ್ದ ಇದೆ. ಇದನ್ನೆಲ್ಲ ಸೇರಿ ನಾವೊಂದು ಹಾಡು ಮಾಡಿದ್ದೀವಿ. ನೀವು ಹಾಡಿ. ಗೆಳೆಯರು ಅಂದ್ರೆ ಪೂಪಿ ನಾಯಿಗೆ ಉಸಿರು. ಯಾರ ಜೊತೆ ಗೆಳೆತನ ಮಾಡ್ಬೇಕು ಅಂತ ಇರ್ತಾನೆ ಅವನು. ಒಂದು ದಿನ ಪೂಪಿ ಕಪ್ಪೆಯನ್ನ ನೋಡ್ದ. ಆಮೇಲೆ ನೋಡಿದ್ದೆಲ್ಲ ಒಂದು ಚೆನ್ನಾಗಿರೋ ಕಥೆ. ಬನ್ನಿ ಗೆಳೆಯರೇ, ನಾವು ನೋಡೋಣ. ಹೈ, ಒಂದು ಕಪ್ಪೆ. ಅಯ್ಯೋ, ನನ್ನ ಕಾಪಾಡಿ. ನೀನ್ ಹೇಗ್ ಸಿಕ್ಕಾಕೊಂಡೆ? ನಾನು ಈ ಬಾವಿ ಕಪ್ಪೆ. ಯಾರೋ ನೀರ್ ತೆಗಿಬೇಕಾದ್ರೆ ನಾನು ಇದ್ರೊಳಗೆ ಬಂದ್ಬಿಟ್ಟೆ. ನನ್ನ ಕಾಪಾಡಿ. ಹೆದರ್ಕೋಬೇಡ, ನಾನ್ ನಿನ್ನ ಕಾಪಾಡ್ತೀನಿ. ತುಂಬಾ ಸಂತೋಷ. ನನ್ ಪ್ರಾಣನ ನೀನ್ ಕಾಪಾಡ್ದೆ. ನೀನ್ ನನ್ ಜೊತೆ ಬರ್ತೀಯಾ?
ನಿನಗೆ ನನ್ನ ಗೆಳೆಯರನ್ನ ಪರಿಚಯ ಮಾಡಿಸ್ತೀನಿ. ಅಯ್ಯೋ, ನಾನ್ ವಾಪಸ್ ಹೋಗ್ಬೇಕು. ನಾವು ಬೇಗ ಹೋಗಿ ಬರೋಣ ಏನು? ಹಾಗಾದ್ರೆ ಸರಿ, ನಾನು ಬರ್ತೀನಿ. ಹಾಯ್, ಎಷ್ಟು ಚೆನ್ನಾಗಿರೋ ಕೊಳ. ಈ ಕೊಳದಲ್ಲಿ ತುಂಬಾ ಮೀನುಗಳು ಮತ್ತೆ ಕಪ್ಪೆಗಳು ಇದೆ. ಎಲ್ರೂ ನನ್ನ ಗೆಳೆಯರು. ಹೌದಾ? ಗೆಳೆಯ, ನಿನ್ನ ಬಾವಿಯಲ್ಲಿ ಮೀನಿದ್ಯಾ? ಇಲ್ಲ. ಬಾ, ನಾನ್ ನಿನ್ಗೆ ಮೀನನ್ನ ತೋರಿಸ್ತೀನಿ. ಬಾ ಬಾ, ಬೇಗ ಬಾ. ಅಯ್ಯೋ, ಇದು ಮೀನಲ್ಲ, ಗೋದಾ ಮೊಟ್ಟೆಗಳು. ಗೋದಾ ಮೊಟ್ಟೆನಾ? ಅದ್ಯಾವ ಜೀವಿ? ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಇದು ಮೀನ್ಗಳೇ. ಅಲ್ಲ ಅಲ್ಲ, ಇದು ಖಂಡಿತವಾಗ್ಲೂ ಗೋದಾ ಮೊಟ್ಟೆಗಳೇ. ಇಲ್ಲ ಇಲ್ಲ ಇಲ್ಲ. ಪೂಪಿ, ನಿನ್ ಗೆಳೆಯ ಹೇಳೋದು ನಿಜಾನೇ. ಅವು ಗೋದಾ ಮೊಟ್ಟೆಗಳು. ನಾನೇ ಅವ್ರ ತಾಯಿ. ಹೌದಾ? ಪೂಪಿ ಹುಡುಗ, ನಾನ್ ಮೊದಲು ಈ ನೀರ್ ಮೇಲೆ ಮೊಟ್ಟೆ ಹಾಕ್ತೀನಿ. ಸ್ವಲ್ಪ ದಿನಗಳ ನಂತರ ಆ ಮೊಟ್ಟೆಯಿಂದ ಚಿಕ್ಕ ಗೋದಾ ಮೊಟ್ಟೆ ಹೊರಬರುತ್ತೆ. ಆಮೇಲೆ ಅದಕ್ಕೆ ಕಾಲ್ ಬರುತ್ತೆ. ಆಮೇಲೆ ಗೋದಾ ಮೊಟ್ಟೆ ಬಾಲ ಚಿಕ್ಕದಾಗ್ತಾ ಆಗ್ತಾ ದೊಡ್ಡ ಕಪ್ಪೆಯಾಗಿ ಬರುತ್ತೆ. ಹಾಯ್. ಆಮೇಲೆ ಕಪ್ಪೆಗಳ ಜೀವನ ದಡದಲ್ಲಿ. ಕೆಲವು ಬಾರಿ ಮೊಟ್ಟೆ ಹಾಕೋಕೆ ನೀರೊಳಗೆ ಬರುತ್ತೆ. ಏನು ಕಥೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು ಕಪ್ಪೆ ಅಮ್ಮ. ನಿನ್ನ ಈ ಗೆಳೆಯ ಎಲ್ಲಿಂದ ಬಂದಿದ್ದು? ಮೊದ್ಲು ನಾನ್ ನೋಡಿಲ್ವಲ್ಲ. ನಾನ್ ಹತ್ತಿರದ ಬಾವಿನಲ್ಲಿರೋದು, ಕೊಳ ನೋಡೋಕೆ ಬಂದಿತ್ತು. ಮಳೆ ಬಂತು. ಇವಾಗ ಇಲ್ಲಿ ಉತ್ಸಾಹ. ನೀವು ಸೇರಿ. ಹಾಯ್, ಎಷ್ಟು ಚೆನ್ನಾಗಿದೆ. ನನಗೂ ಅವ್ರ ಜೊತೆಲಿ ಈಜಾಡ್ಬೇಕು ಅನ್ಸತ್ತೆ. ಹೇ, ನಮ್ ಜೊತೆ ಬರ್ತ್ಯಾ? ನನಗೂ ಅವ್ರ ಜೊತೆಲಿ ಆಡ್ಬೇಕು ಅನ್ನಿಸ್ತಾ ಇದೆ. ಸರಿ, ನಾನು ಇಲ್ಲೇ ಇರ್ತೀನಿ. ನೀನು ಹೋಗಿ ಈಜಾಡಿ ಬಾ, ತಡ ಮಾಡಬೇಡ. ಹಾಯ್, ಇಲ್ಲಿ ಎಷ್ಟು ಚೆನ್ನಾಗಿದೆ. ನನ್ನ ಬಾವಿನಲ್ಲಿ ಇದೇನೂ ಇಲ್ಲ. ನನ್ನ ಗೆಳೆಯ ಪಾಪ ಅಲ್ಲೇ ಕೂತಿದ್ದಾನೆ. ನಾನು ಈಗಲೇ ಬರ್ತೀನಿ. ಗೆಳೆಯ ಗೆಳೆಯ ಗೆಳೆಯ, ಅಲ್ಲಿಂದ ತಪ್ಪಿಸ್ಕೋ, ಹಾವು ನಿನ್ನನ್ನು ಹಿಡಿಯುತ್ತೆ. ಅಯ್ಯೋ, ಬೇಜಾರಾಗ್ತಿದೆ. ನನ್ನ ಗೆಳೆಯ ನನ್ನ ಹಾವು ಹಿಡಿದ್ಬಿಡ್ತು. ಪೂಪಿ. ಹೇ, ನಿನ್ಗೇನಾದ್ರೂ ಆಯ್ತಾ ಗೆಳೆಯ? ಇಲ್ಲ ಪೂಪಿ, ಇವರಿಬ್ರಿದಾರಲ್ಲ, ಇವ್ರು ನನ್ನ ಪ್ರಾಣ ಕಾಪಾಡಿದ್ರು. ಇವರು ನನ್ನನ್ನ ಒಂದ್ ಗಿಡದ ಮಧ್ಯ ಬಚ್ಚಿಟ್ರು. ಸದ್ಯ ಹಾವು ನನ್ನನ್ನು ನೋಡ್ಲಿಲ್ಲ. ಹೌದಾ? ನೀನ್ ವಾಪಸ್ ಹೋಗ್ಬೇಕಲ್ವಾ? ನಿನ್ನ ಮತ್ತೆ ಈ ಗೆಳೆಯರನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಹಾಯ್, ನನಗೆ ಸಂತೋಷ ಆಗ್ತಿದೆ. ನಾನು ಬರೀ ಒಂದು ಬಾವಿ ಕಪ್ಪೆ ಆಗಿದ್ದೆ. ನೀನೇನೆ ಈ ದೊಡ್ಡ ವಿಶಾಲವಾದ ಪ್ರಪಂಚ ತೋರಿಸ್ದೆ. ತುಂಬಾ ತುಂಬಾ ಧನ್ಯವಾದ. ಯಾರು ಕೋಪಿಸ್ಕೊಳ್ಳೋದು ಪೂಪಿಗೆ ಇಷ್ಟ ಇಲ್ಲ. ಕೋಪ ಗೆಳೆಯರ ಮಧ್ಯ ಬಂದ್ರೆ ಅದು ನೀಗಿಸೋಕ್ಕೂ ಪೂಪಿನೇ ಬೇಕು. ಒಂದು ದಿನ ಕಾಗೆ ಹಾಗೂ ಕೋಗಿಲೆ ಮಧ್ಯೆ ಜಗಳ. ಏನು ಆ ಜಗಳ ಅಂತ ನಾವು ನೋಡೋಣ. ಪೂಪಿ, ಕೋಗಿಲೆ ಮತ್ತು ಕಾಗೆ. ಕೂ ಕೂ. ಯಾರದು ಹಾಡ್ತಿರೋದು? ನೀನೇನಾ ಇಲ್ಲಿ ಹಾಡಾಡ್ತಿರೋದು?
ತುಂಬಾ ಚೆನ್ನಾಗಿತ್ತು. ಕೂ ಕೂ. ನಿನ್ ಹಾಡು ನನಗಿಷ್ಟ ಆಯ್ತು. ಏನ್ ನಿನ್ನ ಹೆಸರು? ಕೋಗಿಲೆ. ನೋಡೋದಕ್ಕೆ ಕಾಗೆ ಥರ ಇದೆಯಲ್ಲ, ಆದ್ರೆ ಕಣ್ಣು ಮಾತ್ರ ಕೆಂಪು ಬಣ್ಣ. ಇದೇ ನನ್ನ ಸಂಗಾತಿ, ಗಂಡು ಕೋಗಿಲೆ. ನನಗೀಗ 2 ಗೆಳೆಯರು ಸಿಕ್ಕಿದ್ದಾರೆ. ನನಗೆ ಸಂತೋಷ ಆಗ್ತಿದೆ. ನಿಮ್ಮ ಗೂಡು ಎಲ್ಲಿದೆ? ನನಗೆ ತೋರಿಸ್ತೀರಾ? ಗೂಡು ಅದು ನಾನು ತೋರಿಸ್ತೀನಿ, ಮತ್ತೊಂದಿನ ಆಗಲಿ. ಇವಾಗ ನಾವು ತಿನ್ನೋಕೆ ಹುಡ್ಕೊಂಡು ಹೋಗಬೇಕು. ನಾಳೆ ಸಿಗೋಣ. ಸರಿ. ಗೆಳೆಯ, ನನ್ನ ಕಾಪಾಡು, ನನ್ನ ಕಾಪಾಡು ಗೆಳೆಯ. ನೀವು ಯಾಕೆ ನನ್ನ ಗೆಳೆಯನನ್ನ ಆಕ್ರಮಿಸ್ತಿದ್ದೀರಾ? ಅವನ್ನ ಬಿಡಿ, ಅವನು ಪಾಪ. ಪಾಪನ? ಹೌದೌದು, ಇವನು ನಮ್ ಗೂಡಿನ ಹತ್ರ ಬಂದು ಜಗಳ ಮಾಡ್ದ. ಇವನ್ನ ಸುಮ್ಮನೆ ಬಿಟ್ರೆ ಆಗೋದಿಲ್ಲ. ಇಲ್ಲ, ನಾನು ಏನು ಮಾಡಿಲ್ಲ. ಮರದ ಕೊಂಬೆ ಮೇಲೆ ಹಾಡು ಹಾಡುವಾಗ ಇವ್ರು ನನ್ನ ಕಚ್ಚಿ ಓಡಿಸಿದ್ರು. ಅವನು ನಿಮಗೆ ಏನು ಮಾಡಿಲ್ವಲ್ಲ, ಅವನ್ನ ಸುಮ್ಮನೆ ಬಿಡಿ. ಹಾ, ಪೂಪಿ ಬಂದಿದ್ದಕ್ಕೆ ನೀನ್ ತಪ್ಪಿಸ್ಕೊಂಡೆ. ತುಂಬಾ ಧನ್ಯವಾದ. ನೀನು ಆ ಕಾಗೆಗಳಿಂದ ನನ್ನನ್ನು ಕಾಪಾಡಿದೆ. ಅಲ್ಲೋಡಿ ಕೋಗಿಲೆ, ಅವಳನ್ ಬಿಡ್ಬಾರ್ದು. ಅಯ್ಯೋ, ಕಾಪಾಡಿ ಕಾಪಾಡಿ. ಅಯ್ಯೋ, ಮೋಸ ಹೋದ್ವಾ ಪೂಪಿ? ಅದು ನನ್ನ ಸಂಗಾತಿ. ಕಾಗೆಗಳು ಅವಳನ್ನ ಓಡಿಸ್ತಿದ್ದಾರೆ. ನಮ್ಮನ್ನು ಹೇಗಾದ್ರೂ ಮಾಡಿ ಕಾಪಾಡು. ಏ ಸಂಗಾತಿ ಕೋಗಿಲೆ, ಬಾ ಇಲ್ಲಿ, ಬಾ ಇಲ್ಲಿ. ಅಯ್ಯೋ, ಕಾಪಾಡಿ. ಪೂಪಿ, ನಿನ್ ಗೆಳೆಯರು ಪಾಪದವರು ಅಂತಲ್ವಾ ನೀನ್ ಹೇಳಿದ್ದು? ಕೇಳ್ ನೋಡು ಇವಳು ಏನ್ ಮಾಡಿದ್ಲು ಅಂತ. ಏನು ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಇವಳು ಈ ಕೋಗಿಲೆ ನಮ್ ಗೂಡಲ್ಲಿ ಮೊಟ್ಟೆ ಇಟ್ಲು. ಆ ಹೌದಾ? ಯಾಕೆ ನೀನು ಆ ಥರ ಮಾಡಿದೆ? ನನ್ನ ನಂಬು, ನಾನು ಆ ಗೂಡಲ್ಲಿ ಮೊಟ್ಟೆ ಹಾಕಿಲ್ಲ. ನಾನು ಕಾಗೆ ಗೂಡಿನ ಹತ್ರ ಸುಮ್ಮನೇನೆ ಹೋಗಿದ್ದು. ಆವಾಗ ಎಲ್ಲರೂ ಸೇರ್ಕೊಂಡು ನನ್ನ ಕಚ್ಚಿ ಓಡಿಸಿದ್ರು. ಸುಳ್ಳು ಹೇಳ್ತೀಯಾ? ನನ್ ಗೂಡಲ್ಲಿ ನೋಡಿದ ಮೊಟ್ಟೆ ಮತ್ ಯಾರ್ದು? ಅದು ನಿಮ್ಮ ಮೊಟ್ಟೆನೇ ಇರಬಹುದು. ಅಲ್ಲ ಅಲ್ಲ ಅಲ್ಲ. ನೀವು ಯಾಕೆ ಜಗಳ ಮಾಡ್ತಾ ಇದ್ದೀರಾ? ನೀವು ಜಗಳನ ನಿಲ್ಲಿಸ್ಬೇಕು. ನಾವು ಕೋಳಿ ಅಮ್ಮನ ಹತ್ರ ಹೋಗೋಣ. ಏನು ಮಾಡಬೇಕು ಅಂತ ನಾವು ಕೋಳಿ ಅಮ್ಮನ್ನ ಕೇಳೋಣ. ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆ ಹಾಕಿದ್ದನ್ನ ಯಾರು ನೋಡಿದ್ದು? ಅವಳು ನನ್ ಗೂಡ್ನಿಂದ ಹಾರು ಹೋಗೋದನ್ನ ನಾನ್ ನೋಡ್ದೆ. ಕಾಗೆ ಹೇಳ್ತಿರೋ ಸತ್ಯನಾ? ಯಾಕೆ, ನಿಮ್ಗೆ ಗೂಡಿಲ್ವಾ? ಗೂಡು ಇಲ್ಲ, ಮತ್ತೆಂತದ್ದು ಇಲ್ಲ. ಸಮಾಧಾನ, ಕೋಳಿ ಅಮ್ಮ ವಿಚಾರಿಸ್ತಿದ್ದಾರೆ. ನಾವು ಕೋಗಿಲೆಗೆ ಗೂಡು ಹಾಕಿ ಅಭ್ಯಾಸ ಇಲ್ಲ. ಮೊಟ್ಟೆ ಹಾಕೋ ಸಮಯ ಬಂದಾಗ ಕಾಗೆ ಗೂಡಿನ ಹತ್ರ ಮೊಟ್ಟೆ ಹಾಕಿ ಹಾರಿ ಹೋಗ್ತೀವಿ. ನಾನ್ ಹೇಳಿಲ್ವಾ ನಾನು? ಗೂಡಿಲ್ಲ, ಅದಕ್ಕೆ ತಾನೇ. ನಾವು ಗಂಡು ಕೋಗಿಲೆಗಳು ಶಬ್ದ ಮಾಡಿ ಕಾಗೆಗಳನ್ನ ವಿಚಲಿತಗೊಳಿಸ್ತೀವಿ. ಅಷ್ಟು ಹೊತ್ತಲ್ಲಿ ಸಂಗಾತಿ ಕೋಗಿಲೆ ಕಾಗೆ ಗೂಡಲ್ಲಿ ಮೊಟ್ಟೆ ಹಾಕುತ್ತೆ. ಹಾ, ಹಾಗಾದ್ರೆ ನೀನು ಕಾಗೆ ಗೂಡಲ್ಲಿ ಮೊಟ್ಟೆ ಹಾಕಿದ್ದು ಸತ್ಯ ಅಂತಾಯ್ತು. ಎಂತ ಕಳ್ಳಿ! ಆ ಮೊಟ್ಟೆಗಳನ್ನ ಇವಾಗ್ಲೇ ತೆಗಿಬೇಕು. ಈಗ್ಲೇ ಅಂದ್ರೆ ಈಗ್ಲೇ. ಅಯ್ಯೋ, ನನ್ನ ಮೊಟ್ಟೆಗಳು, ನನ್ನ ಮಕ್ಕಳು. ನನಗೊಂದು ಗೂಡಿರ್ತಿದ್ರೆ ನಾನು ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಇಲ್ ಕೇಳು, ಮೊಟ್ಟೆ ಒಳಗಡೆ ಇರೋ ಮಕ್ಕಳು ಹೊಡೆದು ಆಚೆ ಬರುವಾಗ ಕಾಗೆ ಅಥವಾ ಕೋಗಿಲೆನೆಲ್ಲ ಹುಡ್ಕೋದು, ಅದ್ರ ಅಮ್ಮನ್ನ. ಆದ್ರೆ ಕೋಳಿಯಮ್ಮ ಮಕ್ಕಳಿಗೆ ಯಾವತ್ತೇ ಆಗ್ಲಿ ಅವ್ರಿಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನಾವ್ ಅಮ್ಮಂದಿರು ಶಿಕ್ಷೆ ಕೊಡ್ಬಾರ್ದು. ನನ್ನನ್ನ ಕ್ಷಮಿಸು.
ನಿನ್ ಮೊಟ್ಟೆನ ನಾನ್ ನೋಡ್ಕೊಳ್ತೀನಿ. ನಿನ್ ಮಕ್ಕಳನ್ನೆಲ್ಲ ನನ್ ಮಕ್ಕಳ ಹಾಗೆ ಬೆಳೆಸ್ತೀನಿ. ಬೇಜಾರಾಗ್ಬೇಡ. ನನಗೆ ಸಮಾಧಾನ ಆಯ್ತು. ನನಗೂನು. ಪೂಪಿ ಹೇಳಿ ಗೆಳೆಯರೇ, ಪೂಪಿ ಪುಟ್ಟನ್ ತರ್ಲಿ ನಿಮ್ಗೆ ಇಷ್ಟ ಆಯ್ತಲ್ವಾ? ಇನ್ನು ತುಂಬಾ ಇದೆ ಅವನ ಕಥೆಗಳು. ಪೂಪಿ ಕಥೆನ ತಗೊಂಡು ಮತ್ತೆ ಬರ್ತೀವಿ. ಬಾಯ್ ಬಾಯ್.